ಮೇಡಮ್ ನಮಸ್ಕಾರ. ನಮಸ್ಕಾರ ರೀ. ಮೇಡಮ್ ಎಲ್ಲಿದ್ದಾರೆ ಈಗ ಸೇವಂತಿ ಅವರು, ಹೇಗಿದ್ದಾರೆ ಅಂತ? ಸೇವಂತಿ ಅವರು ಸೋನ ಅವ್ರು ಕರ್ಕೊಂಡ್ ಹೋದ್ರಿ, ಬಂದ್ ಕೇಸ್ ನಮ್ಮೂರಿಗೆ ಬಂದು ಕರ್ಕೊಂಡ್ ಹೋದ್ರು ಸೋನ ಅವರು. ಇವಾಗ ಹೋಗಿ 15 ದಿನ ಆಯ್ತ್ರಿ. ಎಲ್ಲಿದ್ದಾರೆ ಈಗ ಅವರು? ಬೆಂಗಳೂರಲ್ಲೇ ಇದ್ದಾರಾ? ಬೆಂಗಳೂರಲ್ಲೇ ಇದಾರ್ರಿ. ಅಲ್ಲಿ ನಾವ್ ದುಡಿಯಕ್ ಇದ್ದೀವ್ರಿ ಫಸ್ಟ್ ಗೆ ಅವ್ರ ಹತ್ರ. ಅವ್ರ ಅಪಾರ್ಟ್ಮೆಂಟ್ ಹತ್ರನ ನಾವ್ ಕೆಲಸ ಮಾಡ್ತಿದೀವ್ರಿ. ಅವು ನಾಯಿಗಳಿಗೆ ಹಾಲಾಕಕ್ ಬರ್ತದ ನಮ್ ಶೆಡ್ಡಿನ ಹತ್ರ ಸೋನ ಅವರು. ಬೀದಿ ನಾಯಿಗಳಿಗೆ ಹಾಲಾಕಕ್ ಬರ್ತದ್ರಿ. ಓಕೆ, ಇವಾಗ ಹೆಂಗೆ ಅವರು ಸೋನುಗೌಡ ಅವ್ರು ಚೆನ್ನಾಗಿ ನೋಡ್ಕೊತಾ ಇದ್ರಾ? ಅವರ ಏನು ಸೇವಂತಿನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರ ಆ ಸಂದರ್ಭದಲ್ಲೆಲ್ಲ? ಚೆನ್ನಾಗಿ ನೋಡ್ಕೊಂತೀವಿ ಅಂತಾನ ಕರ್ಕೊಂಡ್ ಹೋಗ್ಯಾರ. ನಾವು ಪ್ರೇಮಕ್ ಕರ್ಕೊಂಡ್ ಹೋಗ್ತೀವಿ ಆಂಟಿ, ಮತ್ತೆ ನಿಮ್ ಮಗಳು ನಿಮಗ್ ಕಳಿಸ್ಕೊಡ್ತೀವಿ. ಆಕಿ ಯಾವಾಗ ನಮ್ಮ ಅಪ್ಪ ಅಮ್ಮ ಅಂತಾಳ ಅವಾಗ ಕಳಿಸ್ತೀನಿ, ನೀವ್ ಬೇಕಾದ್ರೆ ನೀವ್ ಬಂದ್ ನೋಡಿ ಹೋಗ್ರಿ. ಆಕೆ ಅಪ್ಪ ಅಮ್ಮ ಅಂದಾಗ ನಾನು ಕರ್ಕೊಂಡ್ ಬರ್ತೀನಿ, 15 ದಿನಕ್ಕೊಂದ್ಸಲ ತಿಂಗಳಿಗೊಂದ್ಸಲ ಕರ್ಕೊಂಡ್ ಬರ್ತೀನಿ ಅಂತ ಕರ್ಕೊಂಡ್ ಹೋಗ್ಯಾಳ್ರಿ. ಓಕೆ, ಯಾವತ್ತು ಏನು ಹೇಳಿಲ್ವಾ ನಾನು ದತ್ತು ತಗೊಳ್ತಾ ಇದೀನಿ ನಿಮ್ಮ ಮಗಳನ್ನ, ಹಾಗೆ ಏನಾರು ಹೇಳಿದ್ರಾ? ಇಲ್ಲ ರೀ, ಅದು ಅಂತಾರ ಏನು ಹೇಳಿಲ್ಲ. ಅಮ್ಮ ದತ್ತಕ್ ತಗಂತೀನಿ ಹಂಗ ಹಿಂಗ ಅಂತ ಹೇಳಿಲ್ಲ ಆಕಿ. ಅಂದ್ರೆ ಏನ್ ನೀವು ಹೆಂಗೆ ಧೈರ್ಯವಾಗಿ ಕಳಿಸ್ಕೊಟ್ರಮ್ಮ? ಹಿಂಗ ಕರ್ಕೊಂಡು ಹೋಗ್ತೀನಿ ಅಂದಾಗ ಏನ್ ತೊಂದರೆ ಇರ್ಲಿಲ್ವಾ? ಹೇಗ ಅನ್ನಿಸ್ತು ನಿಮ್ಗಾಗ? ಅಲ್ಲಿ ಚೆನ್ನಾಗಿ ನೋಡ್ಕೊಂತಿದ್ಲ್ರಿ, ಮತ್ತೆ ಬೆಂಗಳೂರ ಅದ ಪ್ರೇಮದಿಂದ ಕರ್ಕೊಂಡೋಗ್ಯಾಳ್ರಿ ಬಂದ್ ಕೇಸಿ. ಅವ್ರು ಮಾಡಿರೋ ವಿಡಿಯೋಗಳೆಲ್ಲ ನೋಡಿದಿರಾ ಯೂಟ್ಯೂಬ್ ಅಲ್ಲಿ ನೀವು? ನಮ್ಮ ಮನೆ ಟಿವಿ ಪವಿ ಇಲ್ಲ ರೀ, ನಾವ್ ನೋಡಾಗಲ್ಲ. ಮೊಬೈಲ್ ನೆಲ್ಲ ನೋಡಿಲ್ಲ ನೀವು? ಇಲ್ಲ ರೀ, ನೋಡಿಲ್ಲ. ಮೊಬೈಲ್ ಮಾತ್ರ ಇರಾಗಲ್ರಿ, ಇವಾಗ ಚಾರ್ಜ್ ಇಟ್ಟು ಏನ್ ನಮ್ ಗಣನಾಗ. ಅವರು ಆ ವಿಡಿಯೋದಲ್ಲಿ ತುಂಬಾ ಸಲ ಹೇಳಿದ್ದಾರೆ, ನನ್ ಮಗುನ ದತ್ತು ತಗೊಂಡಿದೀನಿ ಅಂತೆಲ್ಲ ಕೆಲವೊಂದು ಮಾತುಗಳು ಹೇಳಿರುವಂತದ್ದು. ಸೊ ಅಲ್ಲಿ ಏನೋ ಈಗ ಪೊಲೀಸರು ಏನಾರು ಬಂದಿದ್ರಾ ವಿಚಾರಣೆಗೆ, ಏನಾಯ್ತು ಅಂತ? ಇಲ್ಲ ರೀ, ಯಾರು ಬಂದಿಲ್ಲ ರೀ. ಒಟ್ನಲ್ಲಿ ಇವಾಗ ಸೋನುಗೌಡ ಅವರು ಅರೆಸ್ಟ್ ಆಗಿರೋದು ಗೊತ್ತು ನಿಮ್ಗೆ ಆಗಿದ್ರೆ? ನಿನ್ನೆ ಇಷ್ಟೊತ್ತಿನಲ್ಲಿ ಗೊತ್ತಾಗ್ಯದ್ರಿ. ನಿನ್ನೆ ಇಷ್ಟೊತ್ತಿನಲ್ಲಿ ಹೇಳಿದ್ರ ನಮ್ಮ 3 ಜನಗಳು ಅಂದ್ರು ಸೇವಂತಿನ ಕರ್ಕೊಂಡೋಗ್ಯಾಳಲ್ಲ ಯಮ್ಮ, ಅರೆಸ್ಟ್ ಆಗ್ಯಾಳಂತ, ಸೇವಂತಿನ ದತ್ತಕ್ ತಗಂದಿನ ಅಂತ ಹೇಳಂತ, ಹಂಗಾಗಿ ಅರೆಸ್ಟ್ ಮಾಡ್ಕೊಂಡೋಗ್ಯಾರ ಅಂತ ಊರ ಜನ ಹೇಳಿದ್ರು ನಮ್ಗ. ಓಕೆ, ಏನ್ ವಿಚಾರ ಗೊತ್ತಾದಾಗ ಏನಾರು ಭಯ ಆಯ್ತಾ ತಮ್ಗೆ ಹೆಂಗೆ ಅಂತ? ಅಯ್ಯೋ, ನಿನ್ನಿಲ್ಲಂತ ಊಟ ಇಲ್ಲ ರೀ, ಹೆಂಗ್ ಮಕ್ಕಂದಕ್ ಹಂಗ ಮಕ್ಕಂದಿದೀನಿ. ಸೇವಂತಿ ಜೊತೆ ಮಾತಾಡಿದ್ರಮ್ಮ ಏನಾದ್ರು ಗೊತ್ತಾದ್ಮೇಲೆ? ಸೇವಂತಿ ಹತ್ರ ಮಾತಾಡಿಲ್ಲ, ಗೊತ್ತಾದ್ಮೇಲೆ ನಿನ್ನಿಲ್ಲಂತ ಮಾತಾಡಿಲ್ಲ ರೀ. ಮೊನ್ನೆ ಮಾಡಿದ್ರು ಫೋನ್. ಯಾರು ಅವರೇ ಮಾಡಿದ್ರಾ? ಅವ್ರೆ ಸೋನ ಅವ್ರು ಮಾಡಿಕೊಡ್ತಾರ್ರಿ, ಸಾಯಂಕಾಲ ಮಾಡಿಕೊಡ್ತಾಳ, ಮತ್ತೆ ಬೆಳಿಗ್ಗೆ ಮಾಡಿಕೊಡ್ತಾಳ. ನನ್ ಜೊತೆ ಮಾತಾಡಕ ಅವ್ರ ಅಪ್ಪನ ಜೊತೆ, ನನ್ ಜೊತೆ, ಅವ್ರ ಅಣ್ಣನ ಜೊತೆ, ಅವ್ರ ತಂಗಿಯವ್ರ ಜೊತೆ, ಎಲ್ಲಾರ ಜೊತೆ ಮಾತಾಡ್ತಾರ ಸೇವಂತಿ. ಅವರು ನಿಮ್ಮೂರಿಂದ ಕರ್ಕೊಂಡು ಹೋದ್ರಲ್ಲ ಮಗಳನ್ನ, ಅವಾಗ ನಿಮ್ ಮಗಳು ಅಲ್ಲಿ ವಿಡಿಯೋದಲ್ಲಿ ತೋರಿಸ್ತಾರೆ ಇದೇ ನಾನು ಓದ್ತಾ ಇರುವಂತ ಶಾಲೆ ಅಂತ. ಅವಾಗ ಸೋನುಗೌಡ ಅವರೇ ಹೇಳ್ತಾರೆ, ಇಲ್ಲ ಮುಂದಿನ ವರ್ಷದಿಂದ 2ನೇ ತರಗತಿ ನಾನು ಬೆಂಗಳೂರಲ್ಲೇ ಕಲಿಸ್ತೀನಿ ಅಂತ, ಏನ್ ಪರ್ಮನೆಂಟ್ ಆಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರ ಹೆಂಗೆ ಅಂತ? ಏನ್ರಿ ಅಂದ್ರೆ ಮಗಳನ್ನ ನಾನು ಅಲ್ಲೇ ಇರ್ಸ್ಕೊಂತೀನಿ, ಜೊತೆಲೆ ಇಟ್ಕೊಂಡಿರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರ ತಮ್ಗೆ? ಇಲ್ಲ ರೀ, ನೀವು ಮತ್ತೆ ಬೇಕಾದಾಗ ಇಷ್ಟ ಬಂದ ಕರ್ಕೊಂಡ್ ಹೋಗ್ರಿ. ನೀವು ಯಾವಾಗ ಅಪ್ಪ ಅಮ್ಮ ಅಂತ ನಾನು ಕರ್ಕೊಂಡ್ ಬರ್ತೀನಿ, ನೀವು ಕರ್ಕೊಂಡ್ ನೀವು ದಾಸ ಆದ್ರ ಬಂದ್ ಕೇಸ್ ನೋಡ್ಕೊಂಡ್ 2 ದಿನ 3 ದಿನ ಬಂದ್ ಕರ್ಕೊಂಡ್ ಬರ್ರಿ ಅಂತ ಹೇಳ್ರಿ ಆಕಿ. ಓಕೆ, ಈಗೇನ್ ಮಗಳನ್ನ ಕರ್ಕೊಬರೋ ಪ್ಲಾನಿಂಗ್ ಅಲ್ಲಿ ಇದೀರಾ ಹೆಂಗೆ? ಕರ್ಕೊಂಡ್ ಬರ್ಬೇಕ್ರಿ, ಹಂಗ ಆತದ ಆಡ್ದ ಮಗಳು ಯಾರನ್ ಬಿಡ್ತಾರನ್ರಿ? ಅದಕ್ಕೆ ತುಂಬಾ ಜನ ಅದೇ ಪ್ರಶ್ನೆ ಮಾಡ್ತಾ ಇದ್ರು, ತಂದೆ ತಾಯಂದ್ರೆ ಹೆಂಗ್ ಕಳಿಸ್ಕೊಟ್ಬಿಟ್ರು ಅಂತ. ಅಲ್ಲ ರೀ, ಇವಾಗ 6 ತಿಂಗಳಿಂದ ಆ ಯಮ್ಮ ಪರಿಚಯ ಆಗಿಲ್ರಿ, ಅದಕ್ಕಾಗಿ ಆ ಹುಡುಗಿ ಮೇಲೆ ಅಷ್ಟು ಜೀವ ಇದ್ಲರಿ ಆ ಯಮ್ಮ. ಮಕ್ಕಳಿಗೆ ಜಗ್ಗಿ ತಿನ್ಸಾಳ್ರಿ, ತಿನ್ಸಿದ್ದ ಅವ್ರ ಹೊಟ್ಟೆಲ್ ಏನಿಲ್ಲ ರೀ. ಆದ್ರ ನಾವ್ ಕೆಲ್ಸಕ್ ಹೋದ್ರನ ಹುಡ್ರನ್ನ ಕಾರ್ನಲ್ಲಿ ಕರ್ಕೊಂಡೋಗಿ ಸಂಜೆತನ ಏನ್ ಜೀವಕ್ ಬೇಡಿದ್ ಕೊಡಿಸಿ ಮತ್ತೆ ಸಾಯಂಕಾಲ ನಮ್ ಮನೆಗ್ ಕರ್ಕೊಂಡ್ ಬಂದ್ ಬಿಡ್ತಲ್ರಿ. ನಾವು ನಮ್ ಮನೆ ಕಡ್ಸೋದಿತ್ರಿ, ನಾವ್ ಊರಿಗ್ ಬಂದಿವ್ರಿ. ಬಂದ್ಗಡೆನ ಆ ಯಮ್ಮಗ ನಮ್ ಸೇವಂತಿನ ಬಿಟ್ಟು ಇರಂಗ ಆಗಲ್ಲ ಅಂತಾರ್ರಿ. ಓಕೆ, ಇವಾಗ ನಿಮ್ ಯಜಮಾನ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ನಮ್ ಯಜಮಾನ್ರ ಅಲ್ಲಿ ಹೊರಗಡೆ ಹೋಗ್ಯಾರ್ರಿ, ಇವಾಗ ಚಾರ್ಜ್ ಇಟ್ಟು ಹೋಗ್ಯಾರ್ರಿ. ಅವ್ರ ಏನ್ ಹೇಳ್ತಾರ ಗೊತ್ತಿಲ್ಲ, ಅವ್ರ ಚಾರ್ಜ್ ಆಯ್ತು ಹೋಗ್ಯಾರ್ರಿ. ಓಕೆ ಓಕೆ, ಯಾವಾಗ ಕರ್ಕೊ ಬರ್ತೀರಮ್ಮ ಅಮ್ಮ ಮಗಳನ್ನ ಹಂಗಾದ್ರೆ? ಮಗಳ ಓಕೆ ಕರ್ಕೊಂಡ್ ಬಂದ್ ಬಿಡ್ಲ್ರಿ, ನಮಗಂದ್ರ ಗೊತ್ತಾಗಲ್ಲ ರೀ, ನಾವು ಓದಿಲ್ಲ ಏನಿಲ್ಲ, ನಮ್ಗೆ ಏನ್ ಗೊತ್ತಾಗ ಕರ್ಕೊಂಡ್ ಹೋಗ್ಯಾಳ, ತಾನ ಕರ್ಕೊಂಡ್ ಬಂದ್ ಬಿಡ್ಲ ನಮ್ ಮನೆಗ್ ನಮ್ ಮಗಳ. ಒಟ್ನಲ್ಲಿ ಸೇವಂತಿ ನಿಮ್ ಜೊತೆ ಮಾತಾಡುವ ಖುಷಿಯಾಗಿ ಚೆನ್ನಾಗಿ ಮಾತಾಡಿದ್ಲಾ? ಚೆನ್ನಾಗಿ ಖುಷಿ ಮಾತಾಡ್ರಿ, ನಾ ಚೆನ್ನಾಗಿದ್ದೀನಿ ಅಮ್ಮ, ಅಕ್ಕನ ಜೊತೆ ಅಕ್ಕ ಚೆನ್ನಾಗಿ ನೋಡ್ಕೊಂತಾಳ ಅಂತ ಹೇಳಿದ್ಲ್ರಿ ಸೇವಂತಿ. ಏನೀಗ ಪರೀಕ್ಷೆ ಎಲ್ಲ ಮುಗ್ದಿತ್ತಾ ಸೇವಂತಿ ಕಳಿಸುವಾಗ? ಏನ ಅದು ಗೊತ್ತಿಲ್ರಿ, ಶಾಲೆ ಬಗ್ಗೆ ನನಗ ಏನು ಗೊತ್ತಿಲ್ಲ, ಕಳಿಸ್ಕೊಟ್ಟಿದ್ದೀರಾ ಅಷ್ಟೇ? ಅಷ್ಟೇ. ಕರ್ಕೊಂಡ್ ಹೋತ್ನ ಯಮ್ಮನ ಮುಗ್ದಾವಂತ್ರಿ, ನಮ್ ಮಗ ಹೇಳ್ತಾನ ಮುಗ್ದಾವಂತ್ರಿ. ಮಗ ಇದಾನ್ರಿ, 12 ವರ್ಷದನ್ ಮಗ. ಆ ಹುಡುಗನಿಂದ ಸೇವಂತ್ರಿ. ಓಕೆ, ಹೆಂಗಾರ ಆಗ್ಲಿಮ್ಮ, ಒಂಚೂರ ಹುಷಾರಾಗಿರಿ. ಮಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಆದಷ್ಟು ಬೇಗ ಕರ್ಸ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಅದರಿ ಆ ಯಮ್ಮ ಕರ್ಕೊಂಡ್ ಬಂದ್ ಬಿಡ್ರಿ, ನಮ್ಗಂತ್ರ ನಾವ್ ಬೆಂಗಳೂರು ಬರಕ ಈಗ ನನಗೆ ಹೆಂಗ್ ಗೊತ್ತಾಗ
ಆಗ್ತದ್ರಿ ಬರಾಕ. ಇವಾಗ ಇದು ಬರೀ ನಿಮ್ಮ ಮತ್ತೆ ಸೋನುಗೌಡ ಅವ್ರ ಮಧ್ಯೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಗೊತ್ತಾಗೋಗಿದೆ ಈಗ ವಿಚಾರ. ಈ ತರ ಮಗಳನ್ನ ಕರ್ಕೊಂಡು ಹೋಗಿದ್ದಾರೆ, ಅಲ್ಲೆಲ್ಲೋ ದತ್ತು ತಗೊಂಡಿದೀನಿ ಅಂತ ಹೇಳ್ತಾರೆ, ಮತ್ತೆ ಅರೆಸ್ಟ್ ಆಗಿರೋದು ಇಡೀ ರಾಜ್ಯದಲ್ಲೇ ಸಾಕಷ್ಟು ಸುದ್ದಿ ಆಗಿದೆ. ಈಗ ಸ್ವಲ್ಪ ಜವಾಬ್ದಾರಿ ತಗೊಂಡು ಏನ್ ಮಾಡ್ಬೇಕು ನೋಡಿಮ್ಮ. ಹಾ 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 ಒಟ್ನಲ್ಲಿ ನಿಮ್ ಜೊತೆಲಿ ಇದ್ದಾಗ ಚೆನ್ನಾಗಿದ್ರು, ಒಳ್ಳೆ ಹುಡುಗಿ ಅಂತ ಅನ್ಸುತ್ತೆ ನಿಮ್ಗೆ ಸೋನು ಅವರು. ನಮ್ ಜೊತೆ ಇದ್ದಾಗ ಮಾತ್ರ ನಮ್ ಹುಡ್ರನ್ನ ಕರ್ಕೊಂಡ್ ಹೋಗೋದು ಕಳ್ಸೋದು ಹಾ ಮತ್ತೆ ಒಳ್ಳೆಕ್ ನೋಡ್ರಿ. ಯಾಕಂದ್ರ ಮತ್ತೆ ಆಡೋದು ನಗದು ಅವ್ರ ನಮ್ ಹುಡುಗರ್ನ ಬಿಟ್ಟು ಒಂದ್ ತಾಸ ಇರ್ತಿರ್ತಲ್ರಿ ಅಯ್ಯಮ್ಮ. ಹಾ 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 ಒಳ್ಳೆಕ್ ತರ ಆಗೋದಕ್ಕಾಗಿ ಊರಿಗೆ ಬಂದು ಕರ್ಕೊಂಡ್ ಹೋಗ್ರಿ. ಸರಿಮಾ ಆಗ್ಲಿಮ್ಮ. ಧನ್ಯವಾದ ಅಮ್ಮ ನಮ್ಮ ಜೊತೆನಲ್ಲಿ ಮಾತನಾಡಿದ್ದಕ್ಕೆ. ಸರ್ ಅದರ್ ಮೇಡಮ್ ನಮಸ್ಕಾರ. ನಮಸ್ಕಾರ ರೀ. ಹಾ ಮೇಡಮ್, ಎಲ್ಲಿದ್ದಾರೆ ಈಗ ಸೇವಂತಿ ಅವರು, ಹೇಗಿದ್ದಾರೆ ಅಂತ? ಸೇವಂತಿ ಅವರು ಸೋನ ಅವ್ರು ಕರ್ಕೊಂಡ್ ಹೋದ್ರಿ ಬಂದ್ ಕೇಸ್ ನಮ್ ಊರಿಗೆ ಬಂದು. ಹಾ ನಮ್ ಊರಿಗೆ ಬಂದು ಕರ್ಕೊಂಡ್ ಹೋದ್ರು ಸೋನ ಅವರು. ಹಾ ಇವಾಗ ಹೋಗಿ ಒಂದ್ 15 ದಿನ ಆಯ್ತ್ರಿ. ಎಲ್ಲಿದ್ದಾರೆ ಈಗ ಅವರು? ಬೆಂಗಳೂರಲ್ಲೇ ಇದ್ದಾರಾ? ಬೆಂಗಳೂರಲ್ಲೇ ಇದಾರ್ರಿ. ಅಲ್ಲಿ ನಾವ್ ಅಲ್ಲಿ ದುಡಿಯಕ್ ಇದ್ದೀವ್ರಿ ಫಸ್ಟ್ ಗೆ ಅವ್ರ ಹತ್ರ. ಹಾ ಅವ್ರ ಅಪಾರ್ಟ್ಮೆಂಟ್ ಹತ್ರನ ನಾವ್ ಕೆಲಸ ಮಾಡ್ತಿದೀವ್ರಿ. ಹಾ ಅವು ನಾಯಿಗಳಿಗೆ ಹಾಲಾಕಕ್ ಬರ್ತದ ನಮ್ ಶೆಡ್ಡಿನ ಹತ್ರ ಸೋನ ಅವರು. ಹಾ ಬೀದಿ ನಾಯಿಗಳಿಗೆ ಹಾಲಾಕಕ್ ಬರ್ತದ್ರಿ. ಓಕೆ, ಇವಾಗ ಹೆಂಗೆ ಅವರು ಸೋನುಗೌಡ ಅವ್ರು ಚೆನ್ನಾಗಿ ನೋಡ್ಕೊತಾ ಇದ್ರಾ? ಅವರ ಏನು ಸೇವಂತಿನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರ ಆ ಸಂದರ್ಭದಲ್ಲೆಲ್ಲ? ಚೆನ್ನಾಗಿ ನೋಡ್ಕೊಂತೀವಿ ಅಂತಾನ ಕರ್ಕೊಂಡ್ ಹೋಗ್ಯಾರ. ನಾವು ಪ್ರೇಮಕ್ ಕರ್ಕೊಂಡ್ ಹೋಗ್ತೀವಿ ಆಂಟಿ, ಮತ್ತೆ ನಿಮ್ ಮಗಳು ನಿಮಗ್ ಕಳಿಸ್ಕೊಡ್ತೀವಿ. ಆಕಿ ಯಾವಾಗ ನಮ್ಮ ಅಪ್ಪ ಅಮ್ಮ ಅಂತಾಳ ಅವಾಗ ಕಳಿಸ್ತೀನಿ, ನೀವ್ ಬೇಕಾದ್ರ ನೀವ್ ಬಂದ್ ನೋಡಿ ಹೋಗ್ರಿ. ಆಕೆ ಅಪ್ಪ ಅಮ್ಮ ಅಂದಾಗ ನಾನು ಕರ್ಕೊಂಡ್ ಬರ್ತೀನಿ. 15 ದಿನಕ್ಕೊಂದ್ಸಲ ತಿಂಗಳಿಗೆ ಒಂದ್ಸಲ ಕರ್ಕೊಂಡ್ ಬರ್ತೀನಿ ಅಂತ ಕರ್ಕೊಂಡ್ ಹೋಗ್ಯಾಳ್ರಿ. ಓಕೆ, ಯಾವತ್ತು ಏನು ಹೇಳಿಲ್ವಾ ನಾನು ದತ್ತು ತಗೊಳ್ತಾ ಇದೀನಿ ನಿಮ್ಮ ಮಗಳನ್ನ, ಹಾಗೆ ಏನಾರು ಹೇಳಿದ್ರಾ? ಇಲ್ಲ ರೀ, ಅದು ಅಂತಾರ ಏನು ಹೇಳಿಲ್ಲ. ಅಮ್ಮ ದತ್ತಕ್ ತಗಂತೀನಿ ಹಂಗ ಹಿಂಗ ಅಂತ ಹೇಳಿಲ್ಲ ಆಕಿ. ಅಂದ್ರೆ ಏನ್ ನೀವು ಹೆಂಗೆ ಧೈರ್ಯವಾಗಿ ಕಳಿಸ್ಕೊಟ್ರಮ್ಮ? ಹಿಂಗ ಕರ್ಕೊಂಡು ಹೋಗ್ತೀನಿ ಅಂದಾಗ ಏನ್ ತೊಂದರೆ ಇರ್ಲಿಲ್ವಾ? ಹೇಗ್ ಅನ್ನಿಸ್ತು ನಿಮ್ಗಾಗ? ಅಲ್ಲಿ ಚೆನ್ನಾಗಿ ನೋಡ್ಕೊಂತಿದ್ಲ್ರಿ. ಮತ್ತೆ ಬೆಂಗಳೂರ ಅದ ಪ್ರೇಮದಿಂದ ಕರ್ಕೊಂಡ್ ಹೋಗ್ಯಾಳ್ರಿ ಬಂದ್ ಕೇಸಿ. ಹಾ ಹಾ ಅವ್ರು ಮಾಡಿರೋ ವಿಡಿಯೋಗಳೆಲ್ಲ ನೋಡಿದಿರಾ ಯೂಟ್ಯೂಬ್ ಅಲ್ಲಿ ನೀವು? ನಮ್ಮ ಮನೆ ಟಿವಿ ಪವಿ ಇಲ್ಲ ರೀ, ನಾವ್ ನೋಡಾಗಲ್ಲ. ಮೊಬೈಲ್ ನೆಲ್ಲ ನೋಡಿಲ್ಲ ನೀವು? ಇಲ್ಲ ರೀ, ನೋಡಿಲ್ಲ. ಮೊಬೈಲ್ ಮಾತ್ರ ಇರಾಗಲ್ರಿ, ಇವಾಗ ಚಾರ್ಜ್ ಇಟ್ಟು ನಮ್ ಗಣನಾಗ. ಅವರು ವಿಡಿಯೋದಲ್ಲಿ ತುಂಬಾ ಸಲ ಹೇಳಿದ್ದಾರೆ, ನನ್ ಮಗುನ ದತ್ತು ತಗೊಂಡಿದೀನಿ ಅಂತೆಲ್ಲ ಕೆಲವೊಂದು ಮಾತುಗಳು ಹೇಳಿರುವಂತದ್ದು. ಸೊ ಅಲ್ಲಿ ಏನೋ ಈಗ ಪೊಲೀಸರು ಏನಾರು ಬಂದಿದ್ರಾ ವಿಚಾರಣೆಗೆ, ಏನಾಯ್ತು ಅಂತ? ಇಲ್ಲ ರೀ, ಯಾರು ಬಂದಿಲ್ಲ ರೀ. ಒಟ್ನಲ್ಲಿ ಇವಾಗ ಸೋನುಗೌಡ ಅವರು ಅರೆಸ್ಟ್ ಆಗಿರೋದು ಗೊತ್ತು ನಿಮ್ಗೆ ಆಗಿದ್ರೆ? ನಿನ್ನೆ ಇಷ್ಟೊತ್ತಿನಲ್ಲಿ ಗೊತ್ತಾಗ್ಯದ್ರ. ನಿನ್ನೆ ಇಷ್ಟೊತ್ತಿನಲ್ಲಿ ಹೇಳಿದ್ರ ನಮ್ಮ 3 ಜನಗಳು ಅಂದ್ರು. ಸೇವಂತಿನ ಕರ್ಕೊಂಡ್ ಹೋಗ್ಯಾಳಲ್ಲ ಅಮ್ಮ, ಅರೆಸ್ಟ್ ಆಗ್ಯಾಳಂತ, ಸೇವಂತಿನ ದತ್ತಕ್ ತಗಂದಿನ ಅಂತ ಹೇಳಂತ, ಹಂಗಾಗಿ ಅರೆಸ್ಟ್ ಮಾಡ್ಕೊಂಡ್ ಹೋಗ್ಯಾರ ಅಂತ ಊರ ಜನ ಹೇಳಿದ್ರು ನಮ್ಗ. ಓಕೆ, ಏನ್ ವಿಚಾರ ಗೊತ್ತಾದಾಗ ಏನಾರು ಭಯ ಆಯ್ತಾ ತಮ್ಗೆ ಹೆಂಗೆ ಅಂತ? ಅಯ್ಯೋ ನಿನ್ನಿಲ್ಲಂತ ಊಟ ಇಲ್ಲ ರೀ, ಹೆಂಗ್ ಮಕ್ಕಂದಕ್ಕೆ ಹಂಗ ಮಕ್ಕಂದಿದೀನಿ. ಸೇವಂತಿ ಜೊತೆ ಮಾತಾಡಿದ್ರಮ್ಮ ಏನಾದ್ರು ಗೊತ್ತಾದ್ಮೇಲೆ? ಸೇವಂತಿ ಹತ್ರ ಮಾತಾಡಿಲ್ಲ, ಗೊತ್ತಾದ್ಮೇಲೆ ನಿನ್ನಿಲ್ಲಂತ ಮಾತಾಡಿಲ್ಲ ರೀ. ಮೊನ್ನೆ ಮಾಡಿದ್ರು ಫೋನ್. ಯಾರು ಅವರೇ ಮಾಡಿದ್ರಾ? ಅವ್ರೆ ಸೋನ ಅವ್ರು ಮಾಡಿಕೊಡ್ತಾರ್ರಿ. ಸಾಯಂಕಾಲ ಮಾಡಿಕೊಡ್ತಾಳ, ಮತ್ತೆ ಬೆಳಿಗ್ಗೆ ಮಾಡಿಕೊಡ್ತಾಳ. ನನ್ ಜೊತೆ ಮಾತಾಡಕ ಅವ್ರ ಅಪ್ಪನ ಜೊತೆ, ನನ್ ಜೊತೆ, ಅವ್ರ ಅಣ್ಣನ ಜೊತೆ, ಅವ್ರ ತಂಗಿಯವ್ರ ಜೊತೆ, ಎಲ್ಲರ ಜೊತೆ ಮಾತಾಡ್ತಾರ್ರಿ ಸೇವಂತಿ. ಅವರು ನಿಮ್ಮೂರಿಂದ ಕರ್ಕೊಂಡು ಹೋದ್ರಲ್ಲ ಮಗಳನ್ನ, ಅವಾಗ ನಿಮ್ ಮಗಳು ಅಲ್ಲಿ ವಿಡಿಯೋದಲ್ಲಿ ತೋರಿಸ್ತಾರೆ ಇದೇ ನಾನು ಓದ್ತಾ ಇರುವಂತ ಶಾಲೆ ಅಂತ. ಅವಾಗ ಸೋನುಗೌಡ ಅವರೇ ಹೇಳ್ತಾರೆ, ಇಲ್ಲ ಮುಂದಿನ ವರ್ಷದಿಂದ 2ನೇ ತರಗತಿ ನಾನು ಬೆಂಗಳೂರಲ್ಲೇ ಕಲಿಸ್ತೀನಿ ಅಂತ. ಏನ್ ಪರ್ಮನೆಂಟ್ ಆಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರ ಹೆಂಗೆ ಅಂತ? ಏನ್ರಿ ಅಂದ್ರೆ ಮಗಳನ್ನ ನಾನು ಅಲ್ಲೇ ಇರ್ಸ್ಕೊಂತೀನಿ, ಜೊತೆಲೆ ಇಟ್ಕೊಂಡಿರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರ ತಮ್ಗೆ? ಇಲ್ಲ ರೀ, ನೀವು ಮತ್ತೆ ಬೇಕಾದಾಗ ಇಷ್ಟ ಬಂದ ಕರ್ಕೊಂಡ್ ಹೋಗ್ರಿ. ನೀವು ಯಾವಾಗ ಅಪ್ಪ ಅಮ್ಮ ಅಂತ ನಾನು ಕರ್ಕೊಂಡ್ ಬರ್ತೀನಿ. ನೀವು ಕರ್ಕೊಂಡ್ ನೀವು ದಾಸ ಆದ್ರ ಬಂದ್ ಕೇಸ್ ನೋಡ್ಕೊಂಡ್ 2 ದಿನ 3 ದಿನ ಬಂದ್ ಕರ್ಕೊಂಡ್ ಬರ್ರಿ ಅಂತ ಹೇಳ್ರಿ ಆಕಿ. ಓಕೆ, ಈಗೇನ್ ಮಗಳನ್ನ ಕರ್ಕೊಬರೋ ಪ್ಲಾನಿಂಗ್ ಅಲ್ಲಿ ಇದೀರಾ ಹೆಂಗೆ? ಕರ್ಕೊಂಡ್ ಬರ್ಬೇಕ್ರಿ, ಹಂಗ ಆತದ. ಆಡ್ದ ಮಗಳು ಯಾರನ್ ಬಿಡ್ತಾರನ್ರಿ? ಅದಕ್ಕೆ ತುಂಬಾ ಜನ ಅದೇ ಪ್ರಶ್ನೆ ಮಾಡ್ತಾ ಇದ್ರು, ತಂದೆ ತಾಯಂದ್ರೆ ಹೆಂಗ್ ಕಳಿಸ್ಕೊಟ್ಬಿಟ್ರು ಅಂತ. ಅಲ್ಲ ರೀ, ಇವಾಗ 6-7 ತಿಂಗಳಿಂದ ಆ ಅಮ್ಮ ಪರಿಚಯ ಆಗಿಲ್ರಿ. ಅದಕ್ಕಾಗಿ ಆ ಹುಡುಗಿ ಮೇಲೆ ಅಷ್ಟು ಜೀವ ಇದ್ಲ್ರಿ ಆ ಅಮ್ಮ. ಮಕ್ಕಳಿಗೆ ಜಗ್ಗಿ ತಿನ್ಸಾಳ್ರಿ, ತಿನ್ಸಿದ್ದ ಅವ್ರ ಹೊಟ್ಟೆಲ್ ಏನಿಲ್ಲ ರೀ. ಆದ್ರ ನಾವ್ ಕೆಲ್ಸಕ್ ಹೋದ್ರನ ಹುಡ್ರನ್ನ ಕಾರ್ನಲ್ಲಿ ಕರ್ಕೊಂಡೋಗಿ ಚೆಂಜತನ ಏನ್ ಜೀವಕ್ ಬೇಡಿದ್ ಕೊಡ್ಸಿ ಮತ್ತೆ ಸಾಯಂಕಾಲ ನಮ್ ಮನೆಗ್ ಕರ್ಕೊಂಡ್ ಬಂದ್ ಬಿಡ್ತಲ್ರಿ. ನಾವು ನಮ್ ಮನೆ ಕಡ್ಸದಿತ್ರಿ, ನಾವ್ ಊರಿಗ್ ಬಂದಿವ್ರಿ. ಬಂದ್ಗಡೆನ ಎಮ್ಮಗ ನಮ್ ಸೇವಂತಿನ ಬಿಟ್ಟು ಇರಂಗ ಆಗಲ್ಲ ಅಂತಾರ್ರಿ. ಓಕೆ, ಇವಾಗ ನಿಮ್ ಯಜಮಾನ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ನಮ್ ಯಜಮಾನ್ರ ಅಲ್ಲಿ ಹೊರಗಡೆ ಹೋಗ್ಯಾರ್ರಿ, ಇವಾಗ ಚಾರ್ಜ್ ಇಟ್ಟು ಹೋಗ್ಯಾವ್ರಿ. ಅವ್ರ ಏನ್ ಹೇಳ್ತಾರ ಗೊತ್ತಿಲ್ಲ, ಅವ್ರ ಚಾರ್ಜ್ ಆಯ್ತು ಹೋಗ್ಯಾರ್ರಿ. ಓಕೆ, ಯಾವಾಗ ಕರ್ಕೊ ಬರ್ತೀರಮ್ಮ ಅಮ್ಮ ಮಗಳನ್ನ? ಹಂಗಾದ್ರೆ ಮಗಳ ಓಕೆ ಕರ್ಕೊಂಡ್ ಬಂದ್ ಬಿಡ್ಲ್ರಿ, ನಮಗಂದ್ರ ಗೊತ್ತಾಗಲ್ಲ ರೀ. ನಾವು ಓದಿಲ್ಲ ಏನಿಲ್ಲ, ನಮ್ಗೆ ಏನ್ ಗೊತ್ತ, ತಾನ್ ಕರ್ಕೊಂಡ್ ಹೋಗ್ಯಾಳ, ತಾನ
ಒಟ್ಟಿನಲ್ಲಿ ಸೇವಂತಿ ನಿಮ್ಮ ಜೊತೆ ಮಾತಾಡುವ ಖುಷಿಯಾಗಿ ಚೆನ್ನಾಗಿ ಮಾತಾಡಿದ್ಲಾ? ಚೆನ್ನಾಗಿ ಖುಷಿ ಮಾತಾಡ್ರಿ. ನಾ ಚೆನ್ನಾಗಿದ್ದೀನಿ ಅಮ್ಮ, ಅಕ್ಕನ ಜೊತೆ ಅಕ್ಕ ಚೆನ್ನಾಗಿ ನೋಡ್ಕೊಂತಾಳ ಅಂತ ಹೇಳಿದ್ಲ್ರಿ ಸೇವಂತಿ. ಏನೀಗ ಪರೀಕ್ಷೆ ಎಲ್ಲ ಮುಗ್ದಿತ್ತಾ ಸೇವಂತಿ ಕಳಿಸುವಾಗ? ಏನ ಅದು ಗೊತ್ತಿಲ್ರಿ ಶಾಲೆ ಬಗ್ಗೆ ನನಗ. ಏನೂ ಗೊತ್ತಿಲ್ಲ, ಕಳಿಸ್ಕೊಟ್ಟಿದ್ದೀರಾ ಅಷ್ಟೇ. ಅಷ್ಟೇ ಕರ್ಕೊಂಡ್ ಹೋತ್ನ ಯಮ್ಮನ ಮುಗ್ದಾವಂತ್ರಿ. ನಮ್ ಮಗ ಇರತ್ತಾನ ಮುಗ್ದಾವಂತ್ರಿ. ಮಗ ಇದಾನ್ರಿ 12 ವರ್ಷದನ್ ಮಗ. ಆ ಹುಡುಗನಿಂದ ಸೇವಂತ್ರಿ. ಓಕೆ, ಹೆಂಗಾರ ಆಗ್ಲಿಮ್ಮ, ಒಂಚೂರ ಹುಷಾರಾಗಿರಿ. ಮಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಆದಷ್ಟು ಬೇಗ ಕರ್ಸ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಅದರಿ ಯಮ್ಮ ಕರ್ಕೊಂಡ್ ಬಂದ್ ಬಿಡ್ರಿ. ನಮ್ಗಂತ ಬೆಂಗಳೂರು ಬರಾಕ ಈಗ ನನಗೆ ಹೆಂಗ್ ಗೊತ್ತಾಗತ್ರಿ ಬೆಂಗಳೂರಿಗೆ ಬರಾಕ. ಇವಾಗ ಇದು ಬರೀ ನಿಮ್ಮ ಮತ್ತೆ ಸೋನುಗೌಡ ಅವ್ರ ಮಧ್ಯೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಗೊತ್ತಾಗೋಗಿದೆ ಈಗ ವಿಚಾರ. ಈ ತರ ಮಗಳನ್ನ ಕರ್ಕೊಂಡು ಹೋಗಿದ್ದಾರೆ, ಅಲ್ಲೆಲ್ಲೋ ದತ್ತು ತಗೊಂಡಿದೀನಿ ಅಂತ ಹೇಳ್ತಾರೆ, ಮತ್ತೆ ಅರೆಸ್ಟ್ ಆಗಿರೋದು ಇಡೀ ರಾಜ್ಯದಲ್ಲೇ ಸಾಕಷ್ಟು ಸುದ್ದಿ ಆಗಿದೆ. ಈಗ ಸ್ವಲ್ಪ ಜವಾಬ್ದಾರಿ ತಗೊಂಡು ಏನ್ ಮಾಡ್ಬೇಕು ನೋಡಿಮ್ಮ. ಒಟ್ನಲ್ಲಿ ನಿಮ್ ಜೊತೆಲಿ ಇದ್ದಾಗ ಚೆನ್ನಾಗಿದ್ರು, ಒಳ್ಳೆ ಹುಡುಗಿ ಅಂತ ಅನ್ಸುತ್ತೆ ನಿಮ್ಗೆ ಸೋನು ಅವರು. ನಮ್ ಜೊತೆ ಇದ್ದಾಗ ಮಾತ್ರ ನಮ್ ಹುಡ್ರನ್ನ ಕರ್ಕೊಂಡ್ ಹೋಗೋದು ಕಳ್ಸೋದು ಮತ್ತೆ ಒಳ್ಳೆ ನೋಡ್ರಿ. ಯಾಕಂದ್ರ ಮತ್ತೆ ಆಡೋದು ನಗದು ಅವ್ರು ನಮ್ ಹುಡುಗರ್ನ ಬಿಟ್ಟು ಒಂದ್ ತಾಸ ಇರ್ತಿರ್ತಲ್ರಿ ಅಯ್ಯಮ್ಮ. ಒಳ್ಳೆ ತರ ಆಗೋದಕ್ಕಾಗಿ ಊರಿಗೆ ಬಂದು ಕರ್ಕೊಂಡ್ ಹೋಗ್ರಿ. ಸರಿಮ್ಮ ಆಗ್ಲಿಮ್ಮ, ಧನ್ಯವಾದಮ್ಮ ನಮ್ಮ ಜೊತೆನಲ್ಲಿ ಮಾತನಾಡಿದ್ದಕ್ಕೆ. ಸರ್ ಅದ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.